ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಆರೋಗ್ಯ ಹಾಳಾಗತ್ತಂತೆ. ಎಂಥ ಮಾತಾಡಿದ್ರು ನೋಡಿ ಅಟ್ಟೂರು ಕಾರ್ಪೊರೇಟರ್ ಅವರು, ಅಟ್ಟೂರು ವಾರ್ಡ್ ಕಾರ್ಪೊರೇಟರ್ ನೇತ್ರಾ ಪಲ್ಲವಿ ಅವರು ಈ ಒಂದು ಶಾಕಿಂಗ್ ಮಾತುಗಳನ್ನ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಟ್ಟೂರು ವಾರ್ಡ್ ಕಾರ್ಪೊರೇಟರ್ ಅವರು. ಅಟ್ಟೂರು ವಾರ್ಡ್ ಕಾರ್ಪೊರೇಟರ್ ನೇತ್ರಾ ಪಲ್ಲವಿ ಈ ರೀತಿಯಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಜನ ಇಲ್ಲಿವರೆಗೂ ಊಟವನ್ನ ಮಾಡಿಲ್ವಾ? ಇಂದಿರಾ ಕ್ಯಾಂಟೀನ್ ಊಟ ಹಾಗಾದ್ರೆ ತಿಂದ್ರೆ ಜನರ ಆರೋಗ್ಯ ಹಾಳಾಗತ್ತಾ? ಹಾಗಾದ್ರೆ ಈ ರೀತಿಯಾದಂತಹ ಹೇಳಿಕೆಯನ್ನು ಒಬ್ಬ ಕಾರ್ಪೊರೇಟರ್ ಕೊಟ್ಟಿರುವಂತದ್ದು. ಇಂದಿರಾ ಕ್ಯಾಂಟೀನ್ ಊಟ ಕ್ವಾಲಿಟಿ ಚೆನ್ನಾಗಿಲ್ವಂತೆ, ಅವರಿಗೆ ಊಟ ಬದಲಿಸಲು ಮೇಯರ್ಗೆ ಹೇಳಿದ್ರಂತೆ ನೇತ್ರಾ ಅವರು. ಹಾಗಾಗಿ ಈ ಒಂದು ಊಟವನ್ನ ಮಾಡಬಾರ್ದು ಅನ್ನುವಂತಹ ಒಂದು ನಿಲುವಿಗೆ ಕೂಡ ಅವರು ಬಂದಿದ್ದಾರೆ. ಯಾಕಂದ್ರೆ ಆರೋಗ್ಯ ಹಾಳಾಗುತ್ತೆ. ಅದೇ ಊಟವನ್ನ ಈಗಾಗಲೇ ಜನರಿಗೆ ಕೊಡ್ಲಾಗ್ತಾ ಇದೆ ಇಂದಿರಾ ಕ್ಯಾಂಟೀನ್ ಆರಂಭ ಆದಾಗಿನಿಂದಲೂ ಕೂಡ. ಹಾಗಾದ್ರೆ ಇಂದಿರಾ ಕ್ಯಾಂಟೀನ್ ಊಟ ಕಾರ್ಪೊರೇಟರ್ಗಳಿಗೆ ಅವರ ಆರೋಗ್ಯ ಹಾಳಾಗೋದಾದ್ರೆ ಜನರ ಸ್ಥಿತಿ ಏನು ಹಾಗಾದ್ರೆ ಅಂತ ಹೇಳಿ ಕಾರ್ಪೊರೇಟರ್ ಅವರ ಈ ಮಾತು ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯಾಗಿ ಕಾರ್ಪೊರೇಟರ್ಗಳೇ ಹೇಳಿರೋದ್ರ ಮೂಲಕ ಜನರಿಗೆ ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ? ಇಂದಿರಾ ಕ್ಯಾಂಟೀನ್ ಊಟ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಿದ್ದಾರೆ. ಊಟ ಬದಲಿಸಲು ಈಗಾಗಲೇ ಮೇಯರ್ಗೆ ಹೇಳಿದಾರಂತೆ ನೇತ್ರಾ ಪಲ್ಲವಿ ಅವರು. ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಪಾತಿ. ಜನ ಸಾಯ್ಬೋದ ಮೇಡಮ್? ನೀವು ಅದ್ರ ವಿರೋಧ ಮಾಡಬಹುದು ಸರ್. ವಿರೋಧ ಮಾಡಬಹುದಲ್ವಾ? ನಾನು ಒಬ್ಳೆ ಧೈರ್ಯವಾಗಿ ಮಾತಾಡಿದೀನಲ್ವಾ ಸರ್, ಇನ್ನೇನ್ ಮಾತಾಡ್ಲಿಕ್ಕೆ ಸಾಧ್ಯ ನಾವು? ಮೇಯರ್ ಅವರೇ ಅಲ್ಲಿ ನಾವೇ ತಿಂತಿದೀವಿ ಅಂತ ತಿಂತಿದ್ದಾರೆ, ಇನ್ ನಾವ್ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಪಾತಿ. ಜನ ಸಾಯ್ಬೋದ ಮೇಡಮ್? ನೀವು ಅದ್ರ ವಿರೋಧ ಮಾಡಬಹುದು ವಿರೋಧ ಮಾಡಬಹುದಲ್ವಾ? ನಾನು ಒಬ್ಳೆ ಧೈರ್ಯವಾಗಿ ಮಾತಾಡಿದೀನಲ್ವಾ ಸರ್, ಇನ್ನೇನ್ ಮಾತಾಡ್ಲಿಕ್ಕೆ ಸಾಧ್ಯ ನಾವು? ಮೇಯರ್ ಅವರೇ ಅಲ್ಲಿ ನಾವೇ ತಿಂತಿದೀವಿ ಅಂತ ತಿಂತಿದ್ದಾರೆ, ಇನ್ ನಾವ್ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಪಾತಿ. ಜನ ಸಾಯ್ಬೋದ ಮೇಡಮ್? ನೀವು ಅದ್ರ ವಿರೋಧ ಮಾಡಬಹುದು ವಿರೋಧ ಮಾಡಬಹುದಲ್ವಾ? ನಾನು ಒಬ್ಳೆ ಧೈರ್ಯವಾಗಿ ಮಾತಾಡಿದೀನಲ್ವಾ ಸರ್, ಇನ್ನೇನ್ ಮಾತಾಡ್ಲಿಕ್ಕೆ ಸಾಧ್ಯ ನಾವು? ಮೇಯರ್ ಅವರೇ ಅಲ್ಲಿ ನಾವೇ ತಿಂತಿದೀವಿ ಅಂತ ತಿಂತಿದ್ದಾರೆ, ಇನ್ ನಾವ್ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಪಾತಿ. ಜನ ಸಾಯ್ಬೋದ ಮೇಡಮ್? ನೀವು ಅದ್ರ ವಿರೋಧ ಮಾಡಬಹುದು ವಿರೋಧ ಮಾಡಬಹುದಲ್ವಾ? ನಾನು ಒಬ್ಳೆ ಧೈರ್ಯವಾಗಿ ಮಾತಾಡಿದೀನಲ್ವಾ ಸರ್, ಇನ್ನೇನ್ ಮಾತಾಡ್ಲಿಕ್ಕೆ ಸಾಧ್ಯ ನಾವು? ಮೇಯರ್ ಅವರೇ ಅಲ್ಲಿ ನಾವೇ ತಿಂತಿದೀವಿ ಅಂತ ತಿಂತಿದ್ದಾರೆ, ಇನ್ ನಾವ್ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ. ಎಸ್, ಅಟ್ಟೂರು ವಾರ್ಡ್ ಕಾರ್ಪೊರೇಟರ್ ನೇತ್ರಾ ಪಲ್ಲವಿ ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಅಂತ ನೀವೇ ನೋಡಿದಿರಿ. ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀರಿ. ಅಲ್ಲಿನ ಊಟವನ್ನ ತಿಂದ್ರೆ ನಾವು ಅಸ್ವಸ್ಥರಾಗ್ತೀವಿ, ನಮ್ಮ ಆರೋಗ್ಯ ಹಾಳಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಟ್ಟೂರು ವಾರ್ಡ್ ಕಾರ್ಪೊರೇಟರ್ ನೇತ್ರಾ ಪಲ್ಲವಿ ಅವರು. ಇಲ್ಲಿಯವರೆಗೂ ಕೂಡ ಈಗಾಗಲೇ ಆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನೇ ಜನ ಯೂಸ್ ಮಾಡ್ತಾರೆ, ಅಲ್ಲೇ ಆ ಆಹಾರವನ್ನ ತಿಂತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ಸುಮ್ಮನಿದ್ರು? ಜನ ತಿಂದ್ರು ಪರವಾಗಿಲ್ಲ, ತಿನ್ನದಿದ್ರು ಪರವಾಗಿಲ್ಲ, ತಿಂದ್ರೆ ಅವರ ಆರೋಗ್ಯ ಹಾಳಾದ್ರೆ ಹಾಳಾಗ್ಲಿ ಅನ್ನುವಂತಹ ಉದ್ದೇಶನ ಅಥವಾ ಮೇಯರ್ ಅವರ ಗಮನಕ್ಕೆ ತಂದ್ರೆ ಹಾಗಾದ್ರೆ ಯಾಕೆ ಸರಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಹಾಳಾಗುತ್ತೆ? ಕ್ಲೀನ್ ಇಲ್ವಾ ಅಥವಾ ಬೇರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಇಂದಿರಾ ಕ್ಯಾಂಟೀನ್ ಊಟ ಅಥವಾ ಆಹಾರ ಅನ್ನೋದನ್ನ ಕೂಡ ಅವರು ಸ್ಪಷ್ಟಪಡಿಸಬೇಕಾಗತ್ತೆ. ಮನೆ ನೀವು ಇಂದಿರಾ ಕ್ಯಾಂಟೀನ್ ಇತ್ತಲ್ವಾ ಸರ್? ಇಂದಿರಾ ಕ್ಯಾಂಟೀನ್ ಊಟ ತಿಂದ್ರೆ ಅಸ್ವಸ್ಥರಾಗೋಗ್ಬಿಡ್ತೀವಿ ಅನ್ನೋ ಅದಕ್ಕೆ ನಾನ್ ವೆಜ್ ಅಲ್ಲ, ಇದು ನಮ್ಮ ಮನೆಯಿಂದ ನಮ್ಮ ಅಮ್ಮ ಇವತ್ತು ಕಳ್ಸಿದ್ರು. ಮಂಗಳವಾರ ಅಲ್ಲ, ಸೋಮವಾರ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಚಪಾತಿ. ಜನ ಸಾಯ್ಬೋದ ಮೇಡಮ್? ನೀವು ಅದ್ರ ವಿರೋಧ ಮಾಡಬಹುದು ವಿರೋಧ ಮಾಡಬಹುದಲ್ವಾ? ನಾನು ಒಬ್ಳೆ ಧೈರ್ಯವಾಗಿ ಮಾತಾಡಿದೀನಲ್ವಾ ಸರ್.